ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗಿಬೇಕಾದ್ರೆ ಈ ರೀತಿ ಉಗುರಿದ್ರೆ ಬೇಗ ತೆಗಿಬೋದು. ಉಗುರಿಲ್ಲ ಅಂದರೆ ತೆಗಿಯೋವಂಥ ಟೈಮಲ್ಲಿ ನಮಗೆ ಉಗುರೆಲ್ಲ ಉರಿ ಅನ್ನೋದು ಬರುತ್ತೆ. ಆ ರೀತಿ ಬರ್ದಿರೋ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ನಾನು ತೋರಿಸೋ ರೀತಿ ಪ್ರೆಸ್ ಮಾಡಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮಗೆ ಆ ಸಿಪ್ಪೆ ಅನ್ನೋದು ಬೇಗ ಓಪನ್ ಆಗುತ್ತೆ. ನಾವು ಈಸಿಯಾಗಿ ಓಪನ್ ಮಾಡ್ಬೋದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನೋಡ್ರಲ್ಲ, ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಆ ಸಿಪ್ಪೆ ಅನ್ನೋದು ಓಪನ್ ಆಗಿಬಿಡುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಹಾಗೂ ನನಗೂ ಹೆಲ್ಪ್ ಆಗ್ದಂಗೂ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ನಾವು ಈ ರೀತಿ ನೈಲ್ ಪಾಲಿಷನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ನೈಲ್ ಪಾಲಿಷನ್ನು ಓಪನ್ ಮಾಡಿದಾಗ ಇಲ್ಲಾಂದರೆ ಕ್ಲೋಸ್ ಮಾಡುವಾಗ ಈ ರೀತಿ ನೈಲ್ ಪಾಲಿಷ್ ಬಾಟಲ್ಗೆ ಮೆತ್ಕೊಂಡ್ಬಿಟ್ಟು ಅದು ಮತ್ತೆ ಟೈಟಾಗಿ ಇರುತ್ತೆ. ಮತ್ತು ನಾವು ಎಷ್ಟೇ ಅದನ್ನು ಟರ್ನ್ ಮಾಡಿದ್ರು ಕೂಡ ಬೇಗ ನಮಗೆ ಅದು ಓಪನ್ ಆಗೋದಿಲ್ಲ. ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ವ್ಯಾಸ್ಲೈನನ್ನು ತಗೊಂಡು ಈ ರೀತಿ ಅದ್ರ ಸುತ್ತಲೂ ಈ ರೀತಿ ನೈಲ್ ಪಾಲಿಷನ್ನು ಅಪ್ಲೈ ಮಾಡಬೇಕು. ಈಗ ಆ ನೈಲ್ ಪಾಲಿಷ್ ಬಾಟಲನ್ನು ಓಪನ್ ಮಾಡೋದಕ್ಕೆ ನಮಗೆ ತುಂಬ ಈಸಿಯಾಗಿ ಆಗುತ್ತೆ. ತುಂಬ ಈಸಿಯಾಗಿ ಅದು ಓಪನ್ ಮಾಡ್ಕೋಬೋದು. ಈ ರೀತಿ ಇವತ್ತು ಟೈಟ್ ಆದಾಗ ವ್ಯಾಸ್ಲೈನನ್ನು ಅಪ್ಲೈ ಮಾಡಿ. ಟಿಪ್ ನಂಬರ್ 3, ನಾವು ಬಾಚಣಿಗೆಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಈ ರೀತಿ ಆಯಿಲ್ಲು ಮತ್ತು ಈ ರೀತಿ ಗಲೀಜೆಲ್ಲ ಸೇರ್ಕೊಂಡ್ಬಿಟ್ಟು ಜಿಡ್ಡಾಗಿ ಕಾಣಿಸ್ತಾ ಇರುತ್ತೆ. ಬಾಚಣಿಗೆಯನ್ನು ನಾವು ದಿನನಿತ್ಯ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಟೈಮು ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಹ್ಯಾಂಡ್ ವಾಶ್ ಹತ್ರ ಇಟ್ಕೊಂಡ್ಬಿಟ್ಟು ಸಿಂಕ್ ಹತ್ರ ಈ ರೀತಿ ನೀರನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ನಾವು ಈ ರೀತಿ ಬ್ರಷ್ ತಗೊಂಡು ಈ ರೀತಿ ಕ್ಲೀನ್ ಮಾಡ್ತಾ ನೀರನ್ನು ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ತಾ ಇದ್ದರೆ ಬೇಗ ನಮಗೆ ಆ ಜಿಡ್ಡು ಅನ್ನೋದು ಹೋಗುತ್ತೆ. ಮತ್ತು ಅದರಲ್ಲಿರುವಂಥ ಗಲೀಜು ಕೂಡ ತುಂಬ ಕ್ಲೀನಾಗೆ ಹೊಟ್ಟೋಗ್ಬಿಡುತ್ತೆ. ಈಗ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ. ಫಸ್ಟ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು. ಈ ರೀತಿ ನೀವು ದಿನನಿತ್ಯ ಅಲ್ಲದೆ ಒಂದು ವಾರಕ್ಕೆ 1-2 ಸಾರಿ ಆದರೂ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಟಿಪ್ ನಂಬರ್ 4, ನಾವು ಹ್ಯಾಂಡ್ ವಾಶನ್ನು ಈ ರೀತಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳಾದರೆ ಈ ರೀತಿ ಯೂಸ್ ಮಾಡುವಾಗ ಹ್ಯಾಂಡ್ ವಾಶು ತುಂಬಾ ಬಳಸ್ತಾ ಇರ್ತಾರೆ, ಬೇಗ ಆಗೋಗುತ್ತೆ. ಆ ರೀತಿ ಆಗದಿರ ಏನು ಮಾಡಬೇಕಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಯೂಸ್ ಮಾಡಿದ ನಂತರ ಈ ರೀತಿ ಹ್ಯಾಂಡ್ ವಾಶನ್ನು ತೆಗೆದ್ಬಿಟ್ಟು ಈ ರೀತಿ ಓಪನ್ ಮಾಡಿ ಅದನ್ನು ಈ ರೀತಿ ಕ್ಲೀನಾಗೆ ಒಳಗಡೆಗೆ ಸೇರಿಸ್ಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದು ಟೈಟಾಗೆ ಇರುತ್ತೆ, ಲಾಕ್ ಆಗುತ್ತೆ. ಮತ್ತು ಮಕ್ಕಳು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ನಮ್ಗೆ ಬೇಕು ಅಂದಾಗ ಈ ರೀತಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಓಪನ್ ಆಗುತ್ತೆ. ಮತ್ತು ಈ ರೀತಿ ನಾವು ಯೂಸ್ ಮಾಡಿದ ನಂತರ ಈ ರೀತಿ ಲಾಕ್ ಮಾಡಿಬಿಡ್ಬೋದು. ಈ ರೀತಿ ಮತ್ತು ನಾವು ಟ್ರಾವೆಲ್ ಮಾಡಿದಾಗ ಕೂಡ ಈ ರೀತಿ ಹ್ಯಾಂಡ್ ವಾಶನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಅದು ಪ್ರೆಸ್ ಆಗೋದಿಲ್ಲ, ಏನೂ ಗಲೀಜು ಕೂಡ ಆಗೋದಿಲ್ಲ. ಟಿಪ್ ನಂಬರ್ 5, ನಾವು ಮೊಬೈಲನ್ನು ಬಳಸ್ತಾ ಇರ್ತೀವಿ. ಬಳಸುವಂಥ ಟೈಮಲ್ಲಿ ನಮ್ಮ ಕೈಯನ್ನು ಈ ರೀತಿ ಟಚ್ ಮಾಡ್ತಾ ಇರ್ತೀವಿ. ಅದು ಟಚ್ ಮಾಡಿದಾಗ ಈ ರೀತಿ ಬೆರಳು ಮತ್ತು ಈ ರೀತಿ ಮಾರ್ಕ್ಸ್ ಅನ್ನೋದು ಬೀಳ್ತಾ ಇರುತ್ತೆ, ಮತ್ತು ನಾವು ಜಿಡ್ಡು ಅನ್ನೋದು ಇರುತ್ತೆ. ಆ ರೀತಿ ಆಯಿಲ್ ಮಾರ್ಕ್ಸ್ ಇದೆಲ್ಲ ಕ್ಲೀನಾಗಿ ಹೋಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ಮನೇಲಿ ಪೇಸ್ಟನ್ನು ಬಳಸ್ತಾ ಇರ್ತೀವಲ್ಲ, ಯಾವುದೋ ಒಂದು ಪೇಸ್ಟನ್ನು ತಗೊಂಡು ಈ ರೀತಿ ಆ ಪೇಸ್ಟನ್ನು ಮೊಬೈಲ್ಗೆ ಈ ರೀತಿ ಹಾಕಿ, ಈ ರೀತಿ ಹಾಕಿದ ನಂತರ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಳ್ಳಿ. ಮತ್ತು ಆ ಮೊಬೈಲ್ಗೆಲ್ಲ ಆ ಪೇಸ್ಟನ್ನು ಅಪ್ಲೈ ಮಾಡಿ. ಈ ರೀತಿ ನೀವು ವೈಟ್ ಪೇಸ್ಟ್ ಆದರೆ ನಮಗೆ ಬೇಗ ರಿಸಲ್ಟ್ ಬರುತ್ತಂದ ನಾನು ವೈಟ್ ಪೇಸ್ಟನ್ನು ಹಾಕ್ತಿದ್ದೀನಿ. ಈ ರೀತಿ ವೈಟ್ ಕಲರ್ ಪೇಸ್ಟನ್ನು ಹಾಕಿಬಿಟ್ಟು ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿ. ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿದ ನಂತರ ಒಂದು ಕ್ಲಾತು ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಕ್ಲೀನಾಗಿ ಒರೆಸ್ಬಿಡಿ. ಈ ರೀತಿ ನೋಡಿ ಪೇಸ್ಟನ್ನು ಅಪ್ಲೈ ಮಾಡಿದ್ದೀನಿ. ಈಗ ನಾನೊಂದು ಕ್ಲಾತನ್ನು ತಗೊಂಡು ಕ್ಲೀನಾಗಿ ಒರೆಸ್ತೀನಿ. ನಮಗೆ ಯಾವ ರೀತಿ ಕ್ಲೀನಾಗಿ ಅದು ಹೋಗುತ್ತೆ, ಗ್ಲಾಸ್ ಮೇಲೆ ಇರುವಂಥ ಜಿಡ್ಡು ಮಾರ್ಕ್ಸು ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಹೋಗುತ್ತಂತ ನೀವೇ ನೋಡ್ಬೋದು.
ಈ ರೀತಿ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಮೊಬೈಲ್ಗೆ ಈ ರೀತಿ ಮಾರ್ಕ್ಸ್ ಏನಾದರೂ ಬಂದಾಗ ಈ ರೀತಿ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಈ ರೀತಿ ಒರೆಸಿ. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಒಂದು ಮಾರ್ಕ್ ಕೂಡ ಇಲ್ದಿರ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಸ್ಕ್ರೀನು. ನಿಮಗೆ ಈ ಟಿಪ್ಸ್ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.